ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕನ್ನಡದಲ್ಲಿ 6ನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಒತ್ತು. ಎನ್ಎಸ್ ಬೋಸರಾಜು. ಮಹಿಳಾ ಆಯೋಗದಿಂದ ಸಂವಾದ, ಡಿಸಿ ಎಸ್ಪಿ ಸಿಇಒ ಗೈರು, ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ ನಾಗಲಕ್ಷ್ಮಿ ಚೌಧರಿ. ಮಹಿಳೆಯರಿಂದ ದೂರುಗಳ ಮಹಾಪೂರ. ಸೆಪ್ಟೆಂಬರ್ 22ರಿಂದ ಹಿಂದುಳಿದ ವರ್ಗಗಳ ಗಣತಿ, ಸಮರ್ಪಕ ಮಾಹಿತಿ ಸಂಗ್ರಹಿಸಿ ಸುರೇಶ್ ವರ್ಮಾ. ವಾರ್ಡ್ ನಂಬರ್ 3ರಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ಗೆ ಸನ್ಮಾನ, ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ. ಹಿಂದುಳಿದ ವರ್ಗಗಳ ಗಣತಿ, ಸವಿತಾ ಸಮಾಜ ಎಂದು ಬರೆಸಿ ವಿಜಯ ಭಾಸ್ಕರ್ ಇಟಗಿ. ಹಿಂದುಳಿದ ವರ್ಗಗಳ ಗಣತಿ, ಹೂಗಾರ ಎಂದು ಬರೆಯಿಸಿ ಶಂಕರ್ ಹೂಗಾರ್. ಮತ್ತು ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಪಿಂಜಾರ್ ನದಾಫ್ ಎಂದು ಬರೆಯಿಸಿ ಇಮ್ರಾನ್ ಬಡೇ ಸಾಬ್. ರಾಜ್ಯ ಸರ್ಕಾರವು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ರೈತರಿಗೆ ಹಾಗೂ ಕೃಷಿ ವಲಯಕ್ಕೆ ತಂತ್ರಜ್ಞಾನ ಅಭಿವೃದ್ಧಿ ಅನುಕೂಲವಾಗಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಹಮ್ಮಿಕೊಂಡಿದ್ದ ಕನ್ನಡದಲ್ಲಿ 6ನೇ ವಿಜ್ಞಾನ ತಂತ್ರಜ್ಞಾನ ಸಮ್ಮೇಳನವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷವೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕುರಿತು ಜನರಲ್ಲಿ ಮನವರಿಕೆ ಮಾಡುವ ಪ್ರಯತ್ನ ನಡೆದಿದ್ದು, ಕನ್ನಡದಲ್ಲಿ ಈ ವಿಷಯಗಳ ಕುರಿತು ಸಮ್ಮೇಳನ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿಯಾಗಿದೆ. ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ತಜ್ಞರು ತಿಳಿಸುವ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಪಡೆದುಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬೇಕು ಎಂದರು. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ ವೇಗವಾಗಿ ಸಾಗುತ್ತಿದ್ದು, ಇವುಗಳ ಮೂಲಕ ಶೀಘ್ರಗತಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದ್ದು, ಇವುಗಳಿಂದ ಆಯಾ ಪ್ರದೇಶದ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆಯಿಂದ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಬಹುದಾಗಿದೆ ಎಂದು ತಿಳಿಸಿದರು. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನವು 3 ದಿನಗಳ ಕಾಲ ನಡೆಯಲಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜೊತೆಗೆ ರಾಜ್ಯದ ರೈತರ ಅಭಿವೃದ್ಧಿಗೆ ಅನುಕೂಲವಾಗಬೇಕು. ಜಿಲ್ಲೆಯಲ್ಲಿರುವ ವಿಜ್ಞಾನ ಕೇಂದ್ರವನ್ನು ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗುತ್ತಿದೆ. 26 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ವಿಜ್ಞಾನ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆಯನ್ನ ರೂಪಿಸಲಾಗುತ್ತಿದೆ ಎಂದರು. ಎಲ್ಲರಲ್ಲಿ ಒಂದಾಗಬೇಕು ಅಂತೆ ಆಧಾರ ಎಂಬ ಸರ್ವಜ್ಞನ ನುಡಿಗಳನ್ನ ನೆನೆಯುತ್ತಾ ಕರ್ನಾಟಕ ರಾಯಚೂರು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನದ ವಿಶೇಷಗಳ ಸಾರಥ್ಯದಲ್ಲಿ ಹಾಗೇನೆ ಶ್ರೀ ವೆಂಕಟ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರ ಸಮಕ್ಷಮದಲ್ಲಿ ಕೃಷಿ ಕವಿಗೋಷ್ಠಿ ನಡೆಸಲಾಗಿ ಊಹೆಗೂ ಮೀರಿದಂತೆ ಗಮನ ವಚನ ನಡೆಸಲಾಯಿತು. ಕೃಷಿಯಲ್ಲಿ ಡೇಟಾ ಸೈನ್ಸ್ ಬಗ್ಗೆ ಶ್ರೀ ಅವರು ಮಾತನಾಡಿದರು. ಶ್ರೀ ಶರಣಪ್ಪ ಕೊಟ್ಟಕೋಳ ಅವರು ಕರ್ನಾಟಕ ಸದಸ್ಯ ಕಾರ್ಯದರ್ಶಿಗಳು ಕೂಡ ಇಲ್ಲಿ ವಹಿಸಿಕೊಂಡಿದ್ದಾರೆ. ಉದ್ಘಾಟಕರಾಗಿ ಶ್ರೀ ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ ಎಲ್ಲರೂ ಹಾಗೆಯೇ ಗೌರವ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಆಗಮಿಸಿದ್ದಾರೆ. ಕೆಎಸ್ಟಿಎನ ಮುಖ್ಯ ಕಾರ್ಯನಿರ್ವಾಹಕರೇ ಹಾಗೆಯೇ ನಮ್ಮೊಂದಿಗೆ ಶ್ರೀ ಜಿ ಕುಮಾರ್ ಕುಮಾರಿ ಸಾಕ್ಷರ ಇವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಾಕ್ಷರತಾ ಮತ್ತು ಚರ್ಚೆ ಕನ್ನಡದಲ್ಲಿ ನಡೀತಕ್ಕಂಥ ಒಂದು ಸಂಪ್ರದಾಯದಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ವಿಜ್ಞಾನ ತಂತ್ರಜ್ಞಾನ ಬಹಳ ಇಡೀ ಪ್ರಪಂಚದಲ್ಲೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳ ಅತಿ ಶೀಘ್ರಗತಿಯಲ್ಲಿ ಪ್ರತಿ ರಾಜ್ಯದಲ್ಲಿ ವಿವಿಧ ರಾಜ್ಯಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡೋದ್ರ ಮುಖಾಂತರ ಆ ಪ್ರದೇಶದ ಅಭಿವೃದ್ಧಿ ಮತ್ತು ಈ ತಂತ್ರಜ್ಞಾನವನ್ನು ಎಲ್ಲ ಕಡೆ ಒದಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮುಂದುವರಿತಾರೆ.
ಹಾಗಾಗಿ ರಾಜ್ಯ ಸರ್ಕಾರ ಸಹಿತ ಈ ತಂತ್ರಜ್ಞಾನವನ್ನು ಎಲ್ಲದರಲ್ಲಿ ಅಳವಡಿಸಿಕೊಳ್ಬೇಕು. ಅದರಲ್ಲಿ ಕೃಷಿ ಬೆಳವಣಿಗೆಯಲ್ಲಿ ಬಹಳ ಅತಿ ಮುಖ್ಯ ಒಂದು ಉದ್ದೇಶಕ್ಕಾಗಿ ಇಂತಹ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಕೃಷಿಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ 75% ಜನರು ಕೃಷಿಕರಾಗಿ ಕೃಷಿ ಮೇಲೆ ಆಧಾರ ಇರತಕ್ಕಂಥದ್ದು. ಅದರಲ್ಲಿ ನಮ್ಮ ಭಾಗ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಮುಖ್ಯವಾಗಿ ಈ ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ ಪೂರ್ತಿ ವ್ಯವಸಾಯ ಮೇಲೆ ಕೃಷಿ ಮೇಲೆ ಆಧಾರ ಇರತಕ್ಕಂಥದ್ದು. ಕೃಷಿ ಕಾರ್ಮಿಕರಿರ್ಬೋದು, ರೈತರಿರ್ಬೋದು. ಅತಿ ಹೆಚ್ಚು ಇರಿಗೇಷನ್ ಆಗಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ರಾಯಚೂರು ಜಿಲ್ಲಾ ಮಾತ್ರ. ಇಡೀ ರಾಯಚೂರು ಜಿಲ್ಲೆಗೆ ಬರ್ತಕ್ಕಂಥ ಒಂದೇ ಒಂದು ಕೆನಾಲಿಂದ 92 TMC ಫೀಟ್ ವಾಟರ್ ಬರ್ತದೆ. 6 ಲಕ್ಷ ಎಕರೆಗೆ ನೀರಾವರಿ ಆಗ್ತಕ್ಕಂಥದ್ದು. ಈ NRPC ಕೃಷ್ಣಾಲಿಂದ ಈಗಾಗಲೇ 3 ಲಕ್ಷ ಎಕರೆ ಆಗ್ತಾ ಇದೆ ಮತ್ತು ಬರುವಂಥ ದಿನಗಳಲ್ಲಿ ಇನ್ನೊಂದು 2 ಲಕ್ಷ ಎಕರೆ ಆಗ್ತದೆ. ಒಟ್ಟಾರೆ 10-11 ಲಕ್ಷ ಎಕರೆ ನೇರವಾಗಿ ಕೆನಾಲ್ಗಳ ಮುಖಾಂತರ ಈ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಆಗ್ತಕ್ಕಂಥದ್ದು. ಇಂಥ ಪ್ರದೇಶದಲ್ಲಿ ರೈತರಿಗೆ ಅತಿ ಮುಖ್ಯವಾಗಿ ಅನೇಕ ರೀತಿಯಾದಂಥ ಅನುಕೂಲಗಳು ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಆ ದಿಶೆಯಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಅಳವಡಿಸುವ ಮುಖಾಂತರ ನಮ್ಮ ಈ ಭಾಗದ ರೈತರಿಗೆ ಬರುವಂಥ ದಿನಗಳಲ್ಲಿ ಅನುಕೂಲಕರವಾದ ವಾತಾವರಣ ನಿರ್ಮಾಣ ಆಗಬೇಕು ಅಂದರೆ ನಮ್ಮೆಲ್ಲರ ಉದ್ದೇಶವಾಗಿದೆ. ಆ ದಿಶೆ ಇನ್ನು ಇದೇ ವೇಳೆ ಸಂಸದ ಜಿ ಕುಮಾರ್ ನಾಯಕ್ ಮಾತನಾಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದ ಸಮ್ಮೇಳನ ಅಭೂತಪೂರ್ವವಾದ ಕಾರ್ಯಕ್ರಮವಾಗಿದ್ದು ಪ್ರಸ್ತುತ ಸಂದರ್ಭಕ್ಕೆ ಸರಿಯಾದ ವ್ಯವಸ್ಥೆ ಮಾಡಲಾಗುತ್ತಿದೆ. ಪ್ರಮುಖ ವಾಣಿಜ್ಯ ಬೆಳೆಯಾದ ಮೆಣಸಿನಕಾಯಿಗೆ ಬೆಂಬಲ ಬೆಲೆಯನ್ನ ನಿಗದಿಪಡಿಸುವ ಯೋಜನೆಯೂ ಕೂಡ ಇದೇ ವೇದಿಕೆಯಿಂದ ಆರಂಭವಾಗಿ ಯಶಸ್ವಿ ಕಂಡಿದೆ. ಇಂತಹ ವೇದಿಕೆಗಳಲ್ಲಿ ಅನೇಕ ಅಭಿವೃದ್ಧಿಪರ ಯೋಜನೆಗಳನ್ನ ಕಂಡುಕೊಳ್ಳಲಾಗುತ್ತಿದೆ ಎಂದರು. ರಾಜ್ಯದ ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾತೃಭಾಷೆ ಕನ್ನಡದಲ್ಲಿಯೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಸಮ್ಮೇಳನದಲ್ಲಿ ನೀಡಲಾಗುವ ವಿಷಯಗಳನ್ನ ಸುಲಭವಾಗಿ ರೈತರಿಗೆ ಅರ್ಥವಾಗುವ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿಯೇ ಮುಟ್ಟಿಸಬೇಕು ಎಂದು ತಿಳಿಸಿದರು. ರೈತರ ಸೇವೆಯ ಮೇಲೆಯೇ ಸಮಾಜ ನಿಂತಿದ್ದು, ರೈತರ ಸೇವೆ ಅತ್ಯಂತ ಪ್ರಮುಖವಾದದ್ದು. ಜೊತೆಗೆ ರೈತರ ಬದುಕನ್ನ ಸಶಕ್ತಗೊಳಿಸಲು ವಿಜ್ಞಾನದ ಪಾತ್ರ ಅಪಾರವಾದದ್ದು. ವೈಜ್ಞಾನಿಕ ಅಧ್ಯಯನ ಬಹಳ ಮುಖ್ಯವಾಗಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಅಧ್ಯಕ್ಷ ರಾಜಾಸಾಬ್, ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಿ ಮಲ್ಲಿಕಾರ್ಜುನ್, ಮಲ್ಲೇಶ್ ಕುಲ್ಮಿ, ತಿಮ್ಮಣ್ಣ ಎಸ್ ಚಾವಡಿ, ಡಾಕ್ಟರ್ ನಾರಾಯಣ ರಾವ್, ಕುಲಸಚಿವ ಶರಣಬಸಪ್ಪ ಕೋಟೆಪ್ಪಗೋಳ್, ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶರಣಗೌಡರ್, ಅಕಾಡೆಮಿ ಸದಸ್ಯ ಡಾಕ್ಟರ್ ಎಂ ಕೆ ನಾಯಕ್, ಲೇಖಕಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷೆ ಡಾಕ್ಟರ್ ವಸುಂಧರಾ ಭೂಪತಿ, ಪ್ರಾಧ್ಯಾಪಕರಾದ ಮಲ್ಲಿಕಾರ್ಜುನ್ ಅಯ್ಯನಗೌಡರ್, ಎಬಿ ಶ್ರೀನಿವಾಸ್, ಆನಂದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಉಪಸ್ಥಿತರಿದ್ದರು. ಕಳೆದ 3 ದಿನಗಳಿಂದ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಲಕ್ಷಾಂತರ ಸಮಸ್ಯೆಗಳಿವೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಪಂದನೆ ಇಲ್ಲ. ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದ್ದು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲದೆ ಬೆರಳೆಣಿಕೆಯಷ್ಟು ಇರುವುದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮ, ಮಹಿಳಾ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಪೋಷಣಾ ಮಾಸಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಬಳಿಕ ಜನರಿಂದ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿ ಸಂಬಂಧಿಸಿದ ಅಧಿಕಾರಿಗಳು ಉತ್ತರ ನೀಡಲು ಅಧಿಕಾರಿಗಳೇ ಇಲ್ಲದೆ ಇರುವುದನ್ನ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಆದರು. ರಾಜ್ಯದ 22 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಆದರೆ ಸಮಸ್ಯೆಗಳಿಗೆ ಸ್ಪಂದಿಸುವ ಅಧಿಕಾರಿಗಳಿಲ್ಲ. ಜೊತೆಗೆ ಕಳೆದ 3 ದಿನಗಳಿಂದ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೇನೆ. ಮಹಿಳಾ ಆಯೋಗದ ಅಧ್ಯಕ್ಷರು ಬಂದರು, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪಂದನೆ ನೀಡಿಲ್ಲವೆಂದು ಅಸಮಾಧಾನ ಹೊರಹಾಕಿದರು. ಜಿಲ್ಲೆಯಲ್ಲಿ ಲಕ್ಷಾಂತರ ಸಮಸ್ಯೆ ಸರಮಾಲೆಯೇ ಇದೆ. ಇದಕ್ಕೆ ಉತ್ತರ ನೀಡಬೇಕಾದವರು ಇಲ್ಲದೆ ಇರುವುದರಿಂದ ಸಭೆಯನ್ನ ಮೊಟಕುಗೊಳಿಸುವುದಾಗಿ ತಿಳಿಸಿದರು. ಕ್ಷಣಾರ್ಧದಲ್ಲೇ ಬಗೆಹರಿಸುವ ಸಮಸ್ಯೆ ಇದ್ದರೂ ಅಧಿಕಾರಿಗಳು 3-4 ವರ್ಷಗಳಿಂದ ಕಚೇರಿಗೆ ಅಲೆದಾಡಿಸುತ್ತಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಗರ ಪ್ರದೇಶದಲ್ಲಿನ ಗೀತಾ ಎನ್ನುವವರ ಮನೆಯ ಆಸ್ತಿಗೆ ಈ ಖಾತೆ ನೀಡಲು ಕಳೆದ 3 ವರ್ಷಗಳಿಂದ ಪಾಲಿಕೆಗೆ ಅಲೆದಾಡುತ್ತಿದ್ದು ಉತ್ತರ ನೀಡಬೇಕಾದ ಪಾಲಿಕೆ ಅಧಿಕಾರಿಗಳು ಸ್ಥಳದಲ್ಲಿ ಇಲ್ಲದೆ ಇರುವುದನ್ನ ಕಂಡು ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 3 ದಿನಗಳಿಂದ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಸಮಸ್ಯೆ ಆಲಿಸಲು ಜೊತೆಗೆ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದೇನೆ. ಅಧಿಕಾರಿಗಳಿಗೆ ಮುಂಚಿತವಾಗಿ ಮಾಹಿತಿ ಇದ್ದರೂ ಬಾರದೇ ಇರುವುದನ್ನ ಕಂಡು ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೆದು ಕಾನೂನಾತ್ಮಕ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ಮಹಿಳೆಗೆ 2 ಅಂಧ ಮಕ್ಕಳಿದ್ದು ಸಲಕರಣೆಗಳು ನೀಡದೆ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದು ಮಕ್ಕಳನ್ನ ನೋಡಿಕೊಳ್ಳಲು ಉದ್ಯೋಗವಿಲ್ಲ, ಉಪಜೀವನಕ್ಕೆ ನಿತ್ಯ ತೊಂದರೆಯಾಗಿದೆ. ಅಂಗನವಾಡಿ ಸಹಾಯಕಿ ಹುದ್ದೆ ಅರ್ಜಿ ಹಾಕಿದ್ದು ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡದೆ ತಿರಸ್ಕರಿಸುತ್ತಿದ್ದಾರೆ ಎಂದು ದೂರಿದರು. ನಿತ್ಯ ಊಟಕ್ಕೆ ತೊಂದರೆಯಾಗಿದ್ದು ಬೇಡಿ ತಿನ್ನುವ ಸ್ಥಿತಿ ಎದುರಾಗಿದೆ. ಇಲಾಖೆಯಡಿ ಯಾವುದಾದರೂ ಉದ್ಯೋಗ ನೀಡಲು ಅಲೆದಾಡುತ್ತಿದ್ದು ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲವೆಂದು ದೂರಿದರು. ಅಂಧ ಮಕ್ಕಳ ಶಾಲೆಗೆ ಸೇರಿಸಿದರೆ ಕುಂಟು ನೆಪ ಹೇಳಿ ಕಳಿಸುತ್ತಿದ್ದು ಮಕ್ಕಳನ್ನ ನೋಡಿಕೊಳ್ಳುವುದರ ಜೊತೆಗೆ ಕೂಲಿ ಕೆಲಸ ಮಾಡುತ್ತಿದ್ದೇವೆ. ಗ್ರಾಮದಲ್ಲಿ ಯಾವುದಾದರೂ ಉದ್ಯೋಗ ನೀಡಿ ಜೀವನ ನಡೆಸಲು ಅವಕಾಶ ಮಾಡಿಕೊಡಲು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಡಿಡಿಎಲ್ಆರ್ ರೇಷ್ಮಾ, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಶರಣಬಸವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು 5 ಜನ ಆಸನದ ವ್ಯವಸ್ಥೆ ವೇದಿಕೆಯತ್ತ ಬರಬೇಕು. ಹಾಗೆ ಅವರು ಕೂಡ ತಯಾರಿಯಲ್ಲಿರಬೇಕು. ಸಮಯದ ಅಭಾವ ಇರೋದ್ರಿಂದ ಇವೆಲ್ಲವನ್ನ ಕಡಿಮೆ ಅವಧಿ ಖುಷಿ ಪಡುವಂತಹ ಒಂದು ಸಮಯ. ಬಯಕೆ
ಮಿಷನ್ ಶಕ್ತಿ ಯೋಜನೆ, ಮಹಿಳಾ ಸಹಾಯವಾಣಿ, ಬೇಟಿ ಬಚಾವ್ ಸ್ಥಳದಲ್ಲಿ ಮಹಿಳೆಯರ ಮೇಲಾಗುವ ಲೈಂಗಿಕ ದೌರ್ಜನ್ಯ ಕುರಿತು ನಂತರದಲ್ಲಿ ಜಿಲ್ಲೆಯಾದ್ಯಂತ ಈ ಕರಪತ್ರಗಳ ಪ್ರಚಾರವನ್ನ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಳ್ತೇನೆ. ಇದೀಗ ಹೊರಗಡೆ ಬಂದು ನಾವು ಈಗಾಗಲೇ ಆರೋಗ್ಯ ಕಾರ್ಡ್ ಅನ್ನ ಮೊಬೈಲಲ್ಲೆಲ್ಲ ಫೀಡ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಸಹಾಯ ಬೇಕು ಅಂದರೆ 181 ನಂಬರ್ಗೆ ಫೋನ್ ಮಾಡಿ. ನಿಮಗೆ ಯಾವುದೇ ಸಹಾಯ ಬೇಕು ಅಂದರೆ ಈ ನಂಬರ್ಗೆ ಫೋನ್ ಮಾಡಿದಾಗ ನಿಮಗೆ ಗೈಡ್ ಮಾಡ್ತಾರೆ. ನಿಮಗೆ ಹೇಗೆ, ಯಾರನ್ನ, ಯಾವಾಗ, ಯಾವ ಥರ ಮಕ್ಕಳಿಗೆ ಇಂಜಿನಿಯರ್ ಹಾಕಿದ್ದೀವಿ, ಎಜುಕೇಶನ್ ಇದ್ದೀವಿ, 3 ವರ್ಷದಿಂದ ಅಡ್ಡಾಡಿದ್ರೆ ಸಾಕಾಗಿದೆ. ಮತ್ತೆ ಇತ್ತು ಸಮಸ್ಯೆ ಅಂತ ಅಲ್ಲಿ ಹೋಗಿದ್ದೆ ನಾನು. ಅವರು ನನಗೆ ಕೇಸ್ ದಾಖಲೆ ಮಾಡಿದ್ದಾರೆ. ಅವರೇ ಸ್ವತಃ ಬಂದು ನನಗೆ ಮಾಡಿಕೊಟ್ರೆ ಅಂತ 2 months ಟೈಮ್ ತಗೊಂಡಿದ್ದಾರೆ. ಕೇಸ್ ದಾಖಲೆ ಆಗಿದೆ. ಇದಕ್ಕೇನಾದರೂ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಅದಕ್ಕೂ ಸರ್ ಯಾವುದೇ ಥರ ನನಗೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಕಳಿಲ್ಲ ಮೇಡಮ್, ಮಕ್ಕಳು ಕಾಣ್ತಾ ಇದೆ ಮೇಡಮ್. ಡಿಸೇಬಲ್ಡ್ ಅಧಿಕಾರಿ ಆಗಿದ್ದೀರಾ? ಬಂದಿದ್ದಾರೆ ಶ್ರೀದೇವಿ ಮೇಡಮ್. ನೋಡಮ್ಮ ಅವ್ರಿಗೆ ಮೇಡಮ್ ನಾನು ಓಕೆ ಓಕೆ ಏನಿಲ್ಲ ಬೇರೆ ಆಫೀಸರ್ಸ್ ಈ ಮಕ್ಕಳಿಗೆ ಒಳ್ಳೆ ಇದಕ್ಕೆ ಯಾರು 4 ತಿಂಗಳಾಯ್ತು ಮೇಡಮ್ ಓಡಾಡಕ್ಕೆ. ಯಾವ ಸರ್ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮೇಡಮ್. ಬೆಂಗಳೂರು ಸಮೇತ ಹೋಗ್ಬೇಕು ಮೇಡಮ್. ನಮ್ಗೆ ಯಾವುದೇ ರೀತಿ ಇಲ್ಲ. ಇಬ್ರು ಬ್ಲೈಂಡ್ ಮಕ್ಕಳಿಗೆ ಆಲ್ರೆಡಿ ಯುಡಿಐಡಿ ಕಾರ್ಡ್ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದೀವಿ ಮೇಡಮ್. ಹಾಗೆ ಸಾಧಾರಣ ಸೌಲಭ್ಯ ಕೊಟ್ಟಿದ್ದೀವಿ. ಆ ತಾಯಿದು ಏನಂದ್ರೆ ಅವರಿಗೆ ಕೆಲಸ ಬೇಕು ಆ ಮಕ್ಕಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಂತ ಹೇಳಿದ್ರೆ ಈಗ ನಾವು ಆರೈಕೆ ಭತ್ಯೆ ಕೂಡ ತಾಯಂದ್ರಿಗೆ ಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ ನಾವು ನಮ್ಮ ಇಲಾಖೆಯಿಂದ ಅವರಿಗೆ ಹೆಲ್ಪ್ ಮಾಡ್ತೀವಿ. ಬಟ್ ಇದು ಅಂಗನವಾಡಿ ಕಾರ್ಯಕರ್ತರು ನಾವು ಹೇಳ್ತೇವೆ. ಅದು ಏನಮ್ಮ ಅದಕ್ಕೆ ಉತ್ತರ ಕೊಡಿ. ಮೇಡಮ್ ಅವರು ಅಂಗನವಾಡಿ ಸಹಾಯಕಿ ಅಪ್ಲಿಕೇಶನ್ ಹಾಕಿದ್ದಾರೆ ಮೇಡಮ್. ಬಟ್ ಅವ್ರದ್ದು SSLC ಪರ್ಸೆಂಟೇಜು ರ್ಯಾಂಕಿಂಗ್ ಮೇಲೆ ತಗೋಬೇಕು ಅಂತ ಇದೆ ಮೇಡಮ್. ಬಟ್ ಇವರು ಅನುಕಂಪದ ಆಧಾರದ ಮೇಲೆ ನಮ್ಮ ನೇಮಕ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಮೇಡಮ್. ಆಮೇಲೆ MLA ಸಾಹೇಬರು ಲೆಟರ್ ಕೊಟ್ಟಿದ್ದಾರೆ. ಬಟ್ ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ DC ಅವರ ಸಮಿತಿ ಇರ್ತದೆ ಮೇಡಮ್. ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ನೇಮಕ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರದ್ದು ಇದಾಗಿದೆ. ಬೇರೆ ಬೇರೆ ಏನಾದರೂ ಇದ್ರೆ ಅವಕಾಶ ಮಾರ್ಕೆಟ್ ಅಪ್ಲಿಕೇಶನ್ ಆಯ್ತು ಮೇಡಮ್. ರಾಯಚೂರಿಗೆ ಬಂದಿದ್ದೀವಿ ಮೇಡಮ್, ಬೆಂಗಳೂರಿಗೆ ಬಂದಿದ್ದೀವಿ ಮೇಡಮ್. ನಮಗೆ ಊಟಕ್ಕೆಲ್ಲ ಪರಿಸ್ಥಿತಿ ಇದೆ ಮೇಡಮ್. ಊಟ ಮಾಡೋಕ್ಕಿಲ್ಲ ಮೇಡಮ್. ಮಾತಾಡ್ತೀವಿ ಇನ್ನೊಂದೇನು ಮೇಡಮ್, ನಮಗೆ ಬೇರೆ ಊರಿಂದ ಮಕ್ಕಳು ಬೇರೆ ಏನು ಕೆಲಸ ಕೊಟ್ಟರೆ ಮಾಡೋಕ್ಕಾಗಲ್ಲ ಮೇಡಮ್. ಯಾಕಂತ ಕೇಳು, ಈ ಮಕ್ಕಳಿಗೆ ಬೇರೆ ಥರ ಇನ್ನೂ ಕಾಯಿಲೆಗಳಿದೆ ಮೇಡಮ್. ಈ ಬಿಟ್ಟು ಮಕ್ಕಳು ಹೋಗ್ತಾರೆ ಬರಬೇಡಿ ಸರ್. ಒಂದು ವಾರಕ್ಕೆ ಮುಂಚೆನೇ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪತ್ರವನ್ನು ಕಳಿಸಿದ್ದೀವಿ. ಅವರು ಕೇಳೋ
ನೀವು ಯಾರು ಬಂದಿದ್ದೀರಾ ಯಾರಿಲ್ಲ ಅಂತ ಗೊತ್ತಿಲ್ಲ. ಯಾವುದೇ ಅಧಿಕಾರಿ ಕೇಳಿದ್ರೆ ಯಾರು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮಾತಾಡ್ಬೇಕು, ನಾವು ಒಬ್ಬರೇ ಮಾತಾಡಕ್ ಆಗುದಿಲ್ಲ. ಆರೋಗ್ಯ ಇಲ್ಲ ಅಂದ್ರೆ ಅಲ್ಲಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಯಾರು ನಿಮ್ಮ ಕನ್ಸಲ್ಟ್ ಅಧಿಕಾರಿ ಇದ್ದಾರೆ ಅವ್ರಿಗೆ ಸಹಾಯ ಮಾಡಕ್ ಹೇಳಿ. ಸಭೆ ಮಾಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲ ಅರ್ಧದಷ್ಟು ಅಧಿಕಾರಿಗಳು ಇರ್ತಿದ್ರು. ನೀವು ಬರೀ ಒಂದು ಲೈನ್ ಇರೋದು ನೋಡಿ ನಮಗೆ ನಿಜವಾಗ್ಲೂ ಶಾಕ್ ಆಯ್ತು. ಇಷ್ಟು ಸಮಸ್ಯೆಯ ಭಂಡಾರ ಇದೆ. ಅಧಿಕಾರಿಗಳು ಯಾರು ಬರ್ಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಇದು ಎಂತ ದುರಂತ ಇದು. 1 ವಾರವರೆಗೂ ಕಾದಿದ್ದೀನಿ ನಾನು. ಜಿಲ್ಲೆ ಇಷ್ಟು ದೊಡ್ಡ ಸಭೆ, ಇಷ್ಟೊಂದು ಜನ ನಾನು ಹೋಗಬೇಕು ಅಂತ ಬರ್ತೇನೆ. ತಾಯಿ ನೀವೆಲ್ಲರೂ ಕೂತ್ಕೊಳ್ಳಿ. ನಾನು ನಿಮಗೋಸ್ಕರ ಬಂದಿದ್ದೀನಿ. ನೀವು ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ನಾವು ಕೂತ್ಕೊಳ್ಳಿ. ತಾಯಿ ಕೂತ್ಕೊಳ್ಳಿ. ನನಗೆ ಒಂದೇ ಒಂದು ಅಧಿಕಾರಿಗಳು ಯಾರು ಬರೀ ಒಂದು ಲೈನಲ್ಲಿ ಬಂದು ಕುತ್ಕೊಂಡಿದ್ದೀರಾ? ಅರ್ಧದಷ್ಟು ಅಧಿಕಾರಿ ಇಡೀ ಜಿಲ್ಲೆಯ ಅಧಿಕಾರಿಗಳು ಬಂದು ಕುತ್ಕೊಂಡಿರೋ ಸಮಸ್ಯೆಯನ್ನು ಆಲಿಸಬೇಕಾಗಿತ್ತು. ಒಂದೇ ಒಂದು ಮಾತು ನನಗೆ ಕಮ್ಯುನಿಕೇಟ್ ಮಾಡಲಿಲ್ಲ. ಈಗ ನಿಮ್ಮ ಸಮಸ್ಯೆಗಳನ್ನು ಎಲ್ಲ ತಗೊಳ್ತೀನಿ ನಾನು. ಅವ್ರ ಅಧಿಕಾರಿಗಳು ಬರ್ಲಿ ಬರ್ದೇ ಹೋಗ್ಲಿ, ನಿಮ್ಮ ಸಮಸ್ಯೆಗಳನ್ನು ಎಲ್ಲವನ್ನು ನಾನು ತಗೊಂಡು ಪ್ರತಿಯೊಂದು ಇಲಾಖೆಗೂ ಬರ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ. ಅಧಿಕಾರಿಗಳ ಮೇಲೆ ನೋಡಿ, ನಾನು ಸಮಸ್ಯೆಗಳನ್ನ ತಗೊಳ್ತೇನೆ. ಆಯ್ತಾ? ಹಲೋ, ಗಣಸಪ್ಪ ದೊರಬಯ್ಯ ಲಕ್ಷ್ಮಿ ಒಂದು ವರ್ಷ ಆಯ್ತು ನನ್ನ ಗಂಡ ಸತ್ತು. ಆಫೀಸ್ ತಿರುಗಿ ಮಾಡುವಟ್ರು ನಾಡ್ದು ಬಾ ಇಲ್ಲ ತಿನ್ನಿಸ್ತಾರೆ ಸರ್. ಅಟ್ಲೀಸ್ಟ್ ಅವ್ರ ಸಮಸ್ಯೆ ಹೇಳ್ತಾ ಇದ್ದಾರೆ. ನೀವು ಯಾರು ಅಧಿಕಾರಿಗಳ ಕನ್ಸಲ್ಟ್ ಹಿಂದುಳಿದ ವರ್ಗಗಳ ಆಯೋಗದಿಂದ ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಸಮೀಕ್ಷೆಗೆ ಗಣತಿದಾರರನ್ನಾಗಿ ನೇಮಿಸಲಾದ ಶಿಕ್ಷಕರು ಪ್ರತಿ ಮನೆಗೆ ತಪ್ಪದೆ ಭೇಟಿ ನೀಡಿ ಸಮೀಕ್ಷೆ ಕಾರ್ಯವನ್ನು ನಡೆಸಬೇಕು ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಹೇಳಿದರು. ಅವರಿಂದ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆಯ ಕುರಿತು ಗಣತಿದಾರರಿಗೆ ತರಬೇತಿ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಮನೆಗೂ ತಪ್ಪದೆ ಭೇಟಿ ನೀಡಿ ಆಯೋಗದಿಂದ ನೀಡಲಾದ 60 ಅಂಶಗಳನ್ನ ಸರಿಯಾದ ರೀತಿಯಲ್ಲಿ ಭರ್ತಿ ಮಾಡಬೇಕು. ಸಮೀಕ್ಷೆ ಸಂದರ್ಭದಲ್ಲಿ ಮಾಹಿತಿ ನೀಡುವ ಮನೆಯ ಸದಸ್ಯರೊಂದಿಗೆ ಸಭ್ಯವಾಗಿ ವರ್ತಿಸಬೇಕು ಎಂದು ತಿಳಿಸಿದರು. ಈಗಾಗಲೇ RR ನಂಬರ್ ಅನ್ವಯ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲಾಗಿದ್ದು, ಒಂದು ವೇಳೆ ಯಾವುದಾದರೂ ಮನೆಗೆ ಸ್ಟಿಕ್ಕರ್ ಇಲ್ಲದೆ ಇದ್ದಲ್ಲಿ ಅಂತಹ ಮನೆಗಳಿಗೂ ತೆರಳಿ ಮಾಹಿತಿಯನ್ನ ಸಂಗ್ರಹಿಸಬೇಕು
ಎಂದರು. ಕೆಲವು ಪ್ರದೇಶಗಳಲ್ಲಿ ಅಲೆಮಾರಿ ಸಮುದಾಯದ ಜನರು ಶೆಡ್ಗಳನ್ನ ಹಾಕಿಕೊಂಡಿರುತ್ತಾರೆ. ಅಂತಹ ಸಮುದಾಯಗಳ ಬಳಿಯೂ ಭೇಟಿ ನೀಡಿ ಆಧಾರ್ ಕಾರ್ಡ್ ಪಡೆದು ಮಾಹಿತಿಯನ್ನ ಸಂಗ್ರಹಿಸಬೇಕು. ಮಾಹಿತಿಗಳನ್ನ ಆಯೋಗದಿಂದ ನೀಡಲಾದ ಆಪ್ನಲ್ಲಿ ಯಾವುದೇ ತಪ್ಪಿಲ್ಲದಂತೆ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ಇನ್ನು ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಿಗಿ ಮಾತನಾಡಿ, ರಾಯಚೂರು ತಾಲೂಕಿನಲ್ಲಿ ಸಮೀಕ್ಷೆಗಾಗಿ 1066 ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಬೇಕಾಗಿದ್ದು, ಈಗಾಗಲೇ 860 ಶಿಕ್ಷಕರನ್ನ ನೇಮಕ ಮಾಡಿದ್ದು, ಉಳಿದ ಶಿಕ್ಷಕರನ್ನ ಖಾಸಗಿ ಶಾಲೆಗಳಿಂದ ತೆಗೆದುಕೊಳ್ಳಲು ತೀರ್ಮಾನಿಸಲಾಗಿದೆ. ಆರೋಗ್ಯ ಸಮಸ್ಯೆ ಇದೆ ಎಂದು ಪತ್ರ ಸಲ್ಲಿಸಿರುವ ಶಿಕ್ಷಕರನ್ನ ಆರೋಗ್ಯ ಇಲಾಖೆಯಲ್ಲಿ ತಪಾಸಣೆ ಮಾಡಲಾಗುವುದು. ಗಂಭೀರ ಸಮಸ್ಯೆ ಇದ್ದರೆ ಮಾತ್ರ ಸಮೀಕ್ಷೆಯಿಂದ ಕೈಬಿಡಲಾಗುವುದು. ಒಂದು ವೇಳೆ ಆರೋಗ್ಯ ಸರಿ ಇದ್ದರೂ ಸುಳ್ಳು ಪತ್ರ ನೀಡಿರುವ ಶಿಕ್ಷಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಮೀಕ್ಷೆ ತರಬೇತಿಗಾಗಿ ಆಯ್ಕೆಯಾದ ಶಿಕ್ಷಕರ ಸಂಖ್ಯೆ ಹೆಚ್ಚಿದ್ದರಿಂದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕುಳಿತುಕೊಳ್ಳಲು ಕೂಡ ಸಮಸ್ಯೆ ಉಂಟಾಯಿತು. ಸಮೀಕ್ಷೆ ತರಬೇತಿಗೆ ಆಗಮಿಸಿದ್ದ ಗಣಿತದಾರ ಶಿಕ್ಷಕರು ನಿಂತುಕೊಂಡೇ ತರಬೇತಿಯನ್ನ ಪಡೆದುಕೊಂಡರು. ಜನರು ಈ ಸಮೀಕ್ಷೆ ಬಗ್ಗೆ ಬಹಳ ಅಪಾರ್ಥ ಪಡಿಸ್ಕೊಂಡಿದ್ದಾರೆ. ಇದು ಕೇವಲ ಜಾತಿ ಗಣತಿ, ಜಾತಿ ಅದು ಇದು ಆ ಕಲಮ ಧರ್ಮ ತೆರೆ ಕೆಡಿಸಿಕೊಂಡಿದ್ದಾರೆ. ಬಟ್ ಸರ್ಕಾರದ ಉದ್ದೇಶ ಏನು ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳಲು ಸ್ವಲ್ಪ ವಿಧಾನವಾಗಿ ನಮ್ಮ ಮ್ಯಾನೇಜರ್ ಸರ್ ಹೇಳಿದಂಗೆ, ಒಂದು ಸರ್ಕಾರದ ಯೋಜನೆಯನ್ನು ರೂಪಿಸಬೇಕಾಗಿತ್ತಂದ್ರೆ ಆ ರಾಜ್ಯದ ಜನಸಂಖ್ಯೆ, ಆ ರಾಜ್ಯದ ಸಾಮಾಜಿಕ ಸ್ಥಿತಿಗತಿ, ಆ ರಾಜ್ಯದಲ್ಲಿರುವಂತಹ ಮಾನವ ಸಂಪನ್ಮೂಲದ ಶೈಕ್ಷಣಿಕ ಸ್ಥಿತಿಗತಿ, ಕುಲಕಸಬು, ಉಪಕಸಬು, ಕಾರ್ಖಾನೆಗಳಲ್ಲಿ ಏನ್ ಕೆಲಸ ಮಾಡ್ತಾರ, ಎಷ್ಟು ಜನ ಗ್ರಾಜುಯೇಟ್ ಅದಾರ, ಎಷ್ಟು ಜನ ಗ್ರಾಜುಯೇಟ್ ಆಗಿ ನಿರುದ್ಯೋಗಿ ಅದಾರ, ಎಷ್ಟು ಜನ ಅವಿದ್ಯಾವಂತರಾಗಿ ನಿರುದ್ಯೋಗಿ ಅದಾರ, ಎಷ್ಟು ಜನ ಅವಿದ್ಯಾವಂತರಾಗಿ ಒಂದು ಕಾರ್ಖಾನೆಯ ಮ್ಯಾನೇಜರ್ ಆಗಿದ್ದಾರೆ, ಎಷ್ಟು ಜನ ವಿವಿಧ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿ ಸರ್ಕಾರದ ಮುಂದೆ ಮುಂಬರುವಂತ 10 ವರ್ಷಕ್ಕೆ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಈ ಸಮೀಕ್ಷೆ. ಯಾಕಂದ್ರೆ ಈ ಹಿಂದೆ ನಾವು ಕೆಲವೊಂದು ಸರ್ಕಾರದ ಘನ ಯೋಜನೆಗಳನ್ನ ಮೌಲ್ಯಮಾಪನ ಮಾಡಿ ನೋಡಿದಾಗ ಯಾರು ಪ್ರಜ್ಞಾವಂತರದಾರ, ಯಾವ ಆಫೀಸ್ಗಳನ್ನು ಓಡಾಡ್ತಾರ, ಯಾರಿಗೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಮಂಡಳಿಯಿಂದ ಏನೇನು ಸೌಲಭ್ಯ ಸಿಗ್ತಾರ, ಸೌಲಭ್ಯ ತಗೊಂಡಾರ ಮತ್ತೆ ಯಾರು ನಿಜವಾಗಿ ಅರ್ಹತೆ ಇದ್ದಾರ ಅವರಿಗೆ ಆ ಕಾನೂನು ಬಗ್ಗೆ ಗೊತ್ತೂ ಇಲ್ಲ, ಅವ್ರು ಸೌಲಭ್ಯ ಪಡೆದಿಲ್ಲ. ಒಬ್ಬ ಕುಂಬಾರಿಗೆ ಕೆಲಸ, ಬಡಿಗೆ ಕೆಲಸ ಮಾಡೋ ವಂಶ ಪರಂಪರೆ ಅದೇ ಕೆಲಸ ಮುಂದುವರಿತಾ ಇದ್ದಾರೆ. ಆತನಿಗೆ ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಆತನಿಗೆ ಸಿಗುವಂತ ಸೌಲಭ್ಯ ತಗೋತಾ ಇಲ್ಲ, ನೀರಾವರಿ ಸೌಲಭ್ಯ ತಗೋತಾ ಇಲ್ಲ. ಹಲವಾರು ಜನ ವಿದ್ಯಾವಂತರಾಗಿ ಅವರಿಗೆ ಕೌಶಲ್ಯ ಇಲ್ಲ. ನಮಗೆ ಕೌಶಲ್ಯ ಇರಲಿಕ್ಕೆ ಅವರಿಗೆ ತರಬೇತಿ ಕೊಡ್ತಾ ಇದೆ. ಆ ತರಬೇತಿಯನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸ್ಕೋಬೇಕು. ನನಗೆ ಹೊರದೇಶದಲ್ಲಿ ಅವಕಾಶ ಇದೆ, ಕೈಗಾರಿಕೆ ಕ್ಷೇತ್ರದಲ್ಲಿ ಅವಕಾಶ ಇದೆ, ಸಾಫ್ಟ್ವೇರ್ ಅವಕಾಶಗಳೇ, ಈ ಅವಕಾಶಗಳನ್ನು ವಂಚಿತ ಆಗಿದ್ದಾರೆ. ಆನಂತರ ನಮ್ಮ ಶಿಕ್ಷಕ ಬಂಧುಗಳು ನೋಡಿದಾಗ ಕೆಲವು ಸಲ ಶಿಕ್ಷಕರಿದ್ದೀರಿ, ಅತ್ಯಂತ ಸ್ಲಮ್ ಏರಿಯಾ ಶಿಕ್ಷಕರಿದ್ದೀರಿ. ಅಲ್ಲಿ ಆ ಪಾಲಕರು ಪೂರ್ತಿ ಏನಂದ್ರೆ ಬಡವರದಾರ, ಜೊತೆಗೆ ಕೂಲಿ ಕಾರ್ಮಿಕರದಾರ. ಅವ್ರು ಮುಂಜಾನೆ ಕಾರ್ಮಿಕ ಕೆಲಸಕ್ಕೆ ಹೋದ್ರೆ ಸಾಯಂಕಾಲ ಬರ್ತಾರೆ. ತನ್ನ ಮಗ ಏನು ಓದಿಲ್ಲ ಏನು ಬಿಟ್ಟ ಅನ್ನೋದು ಗೊತ್ತಿಲ್ಲ. ಅಂತವ್ರ ಬಳಿ SLC ಪರೀಕ್ಷೆಯನ್ನ 100% ಹುಡುಕ್ತಾ ಇದ್ರು. ಇವೆಲ್ಲವೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಶಿಕ್ಷಕರ ಜೊತೆಗೆ ಅಲ್ಲಿರುವಂತಹ ಪಾಲಕರ ಪ್ರೇರಣೆ ಬೇಕು. ಆ ಮಗು ಯಾವ ವಾತಾವರಣದಲ್ಲಿ ಕಲಿತಾ ಇದೆ, ಯಾವ ಸ್ಲಮ್ ಮನೆಯಲ್ಲಿ, ಆ ಮನೆಯಲ್ಲಿ ದೀಪ ಇದೆ, ವಿದ್ಯುತ್ ದೀಪ ಅದ ಇಲ್ಲ, ಅಥವಾ ಹೊರಚಂಡಿ ಅದ ಇಲ್ಲ, ಇಂಥವೆಲ್ಲ ಆ ಒಂದು ರಾಜ್ಯದ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಒಳಗೊಂಡು ಸಮಗ್ರವಾಗಿ ಅಂಕಿಅಂಶಗಳನ್ನ ಕಲೆಕ್ಷನ್ ಮಾಡಿಸಿ ನಮ್ಮರುವಂತಹ ಬಜೆಟ್ ನಲ್ಲಿ ಯಾವ SCP, TSP ಇತರ ಹಿಂದುಳಿದ ವರ್ಗಗಳಿಗೆ ಸರ್ಕಾರದಲ್ಲಿ ನಮ್ಗೆ ಯಾವುದು ಮುನ್ನೆಲೆ ಕ್ಷೇತ್ರ ಇದೆ, ನಾವು ಪ್ರಜ್ಞಾವಂತರಾಗಿ ವಿದ್ಯಾವಂತರಾಗಿ ನಮಗೆ ಎಲ್ಲಿ ಉದ್ಯೋಗದ ಅವಕಾಶ ಕೊರತೆ ಇದೆ ಅಂತವನ್ನ ನೀಗಿಸುವ ಸಲುವಾಗಿ ಈ ಒಂದು ಯೋಜನೆ ರೂಪಿಸಿದೆ. ನಿಮಗೆ ಗೊತ್ತಿರಬೇಕು, ಈ ಹಿಂದೆ ಸುಮಾರು 15-20 ವರ್ಷದಿಂದ ಈ ತರ ಯಾವುದೇ ಸಮೀಕ್ಷೆ ಆಗಿಲ್ಲ. ಈ ಸಮೀಕ್ಷೆ ಬೇಸ್ ಆಗಿ ಮುಂದಿನ ಪ್ಲಾನ್ ರೂಪಿಸ್ತಾರೆ. ಬಹುಶಃ ನೀತಿ ಆಯೋಗ ಬಂದ ನಂತರ ಗೊತ್ತಿರಬೇಕು ನಮಗೆ, ನೀತಿ ಆಯೋಗ ಬಂದ ನಂತರ ಅದು ಗ್ರೌಂಡ್ ಲೆವೆಲ್ ಏನು ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ಯೋಜನೆಗಳನ್ನು ರೂಪಿಸುವಂಥದ್ದು. ಹಾಗಾಗಿ ಇವತ್ತು ರಾಜ್ಯ ಯೋಜನೆ ಆಯೋಗ ಕೂಡ ಈ ಒಂದು ಮಹತ್ವಾಕಾಂಕ್ಷಿ ಮಾಹಿತಿಗಳನ್ನು ಕರೆ ಹಾಕುವುದರ ಮೂಲಕ ಸರ್ವೆ ಮಾಡಿ ನಿರ್ದಿಷ್ಟವಾದಂತಹ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಇದೆ. ಯಾವುದೇ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ರೂಪಿಸಬೇಕು, ಅನುಷ್ಠಾನಗೊಳಿಸಬೇಕಾದ್ರೆ ನಿಮ್ಮ ಸಹಾಯ ಇದ್ದರೆ ಏನು ಸಾಧ್ಯ ಇದೆ. ಫಸ್ಟ್ ನಿಮ್ಮ ಸಹಕಾರ ಮತ್ತೆ ನಿಮ್ಮ ಸಹಭಾಗಿತ್ವ, ನಿಮ್ಮ ಉದಾರತೆ ಎಲ್ಲವೂ ಬೇಕು. ಇಡೀ ಎಲ್ಲ ನೌಕರರ ಒಂದೇ ಕೂಡಿದರೆ ಶಿಕ್ಷಣ ಕ್ಷೇತ್ರದ ನೌಕರರೇ ಅಷ್ಟಿದ್ದಾರೆ. ಜೊತೆಗೆ ನಿಮ್ಮಷ್ಟು ಸ್ಕಿಲ್ ಜಾಣತನ ಬೇರೆ STC FTC ಅಂತ ಸಿಗೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ,
ಮನೆಗಳನ್ನ ಯಾವ ಸ್ಕಿಲ್ ಅನ್ನ ಕೌಶಲ್ಯನ ಬಳಸಿ ಮಾಡ್ತೀವಿ. ಯಾಕಂದ್ರೆ ನೀವು ವಿದ್ಯಾವಂತರಾಗಿ ತರಬೇತಿ ಪಡೆದು ಮತ್ತೊಬ್ಬರನ್ನ ವಿದ್ಯಾವಂತರ ಮಾಡೋರು. ನಿಮ್ ಕಡೆಯಿಂದ IAS ಆಫೀಸರ್ ಮಾಡೋದು. ಇವತ್ತು ನಾನು ತಹಸೀಲ್ದಾರ್ ಆಗಿರೋದು ನಿಮ್ ಕಡೆಯಿಂದ ಆಗಿದ್ದೀನಿ. ಅಂತ ಪ್ರಭುತ್ವ ಹೊಂದಿದವರು ನೀವು. ಇವತ್ತು ಒಂದು ಕಲ್ಲಿನ ಮೂರ್ತಿಗೆ ದೇವರು ಮಾಡೋರು, ಹುಟ್ಟಿರುವಂತ ಒಂದು ಮಗುವನ್ನ ಪ್ರಧಾನಮಂತ್ರಿ ಮಾಡುವ ಕೌಶಲ್ಯ ಯಾರಿಗೆ ಇರಬೇಕಂತ ಶಿಕ್ಷಕರಿಗೆ. ಅದಕ್ಕೆ ಇದು ಶಿಕ್ಷಕರಿಂದ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಇದು ಸರ್ಕಾರದ ಒಂದು ಉದ್ದೇಶದಲ್ಲಿ, ಒಂದು ಒಳ್ಳೆಯ ಉದ್ದೇಶದಲ್ಲಿ ನಾವೆಲ್ಲ ಭಾಗಿಯಾಗಿ ಸರ್ಕಾರದ ಅಧೀನದಲ್ಲಿ ನಾನೊಬ್ಬ ಕೆಲಸ ಮಾಡ್ತೀನಿ ಅಂತ ಹೆಮ್ಮೆಯನ್ನೇ ಗಣತಿ ಮಾಡಬೇಕು. ಜೊತೆಗೆ ನಾವು ಈ ವಿಚಾರವನ್ನ ಯಾರೋ ರಾಜಕೀಯ ವ್ಯಕ್ತಿಗಳು, ಬೇರೆ ಎಡಪಂಥೀಯರು ಬಲಪಂಥೀಯರು ಹೋರಾಟ ಮಾಡಿದಾಗ ತಾವು ಕೂಡ ದ್ವಂದ್ವ ರೀತಿಯಿಂದ ಸ್ಟೇಟ್ಮೆಂಟ್ ಕೊಟ್ಟಾಗಲಿ ನಮಗೆ ಅವರಿಗೆ ಗಣತಿ ಸಲ್ಲದು. ಒಬ್ಬ ಸರ್ಕಾರಿ ನೌಕರರಾಗಿ ತರವಲ್ಲದ ವರ್ತನೆ ಮಾಡಬಾರದು. ನಿಮಗೆ KCSR ಕಂಡಕ್ಟ್ ಬುಕ್ಸ್ಗಳು ಇದ್ದಾವೆ, ದಯವಿಟ್ಟು ಅವುಗಳನ್ನು ಮನನ ಮಾಡಿಕೊಂಡು ಆ ಒಬ್ಬ ನೌಕರದಾರರು ಪ್ರಜ್ಞೆ ಒಂದು ಶಿಕ್ಷಕರು ಅನ್ನುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಸಮಾಜದಲ್ಲಿ ನಿಮ್ಗೆ ಎಷ್ಟೇ ಗೌರವ ಇದೆ. ನೀವು ಒಬ್ಬ ನಮ್ಮ SDC FDC ನಮ್ಮ ಮನೆಗೆ ಹೋದ್ರೆ ಅವರಿಗೆ ಏನು ಗೌರವ ಕೊಡ್ತಾರೋ, ಶಿಕ್ಷಕರಿಗೆ ಏನು ಗೌರವ ಕೊಡ್ತಾರೋ. ನೀವು ಸಮೀಕ್ಷೆ ಹೋದ ಮನೆಗೆಲ್ಲ ಚಾಕೊಂಡು ಬರ್ತೀವಿ. ನೀವು ಅದು ಬೇರೆ ಇಲಾಖೆ ನೋಡಿದ್ರು ನಿಮಗೆ ಯಾರು ಚಾ ಕೊಡಲ್ಲ, ಕರೆಯಲ್ಲ, ಸಿಗಲ್ಲ. ಒಂದು ಉದ್ದೇಶದಿಂದ SC ಜನಾಂಗದ ಸಭೆ ಮಾಡಿದ್ವಿ. ನಾವೆಲ್ಲ ಯಶಸ್ವಿಯಾಗಿ ಸಭೆ ಮಾಡ್ತೀವಿ. ಒಳ್ಳೆ ಅಂಕಿ ಸಂಖ್ಯೆ ಡಾಕ್ಟರ್ ಸಿಕ್ಕಿದೆ. ಸರ್ಕಾರದಿಂದ ನಿಮಗೆ ಗೌರವ ಬಂದಿದೆ. ಇದ್ದಿನ 4-5 ನಿಮಿಷದಲ್ಲಿ ಆ ಗೌರವನ ಯಾರು ಗಣತಿ ಮಾಡಿದ್ರೆ ಅವ್ರ ಅಕೌಂಟಿಗೆ ಹಾಕುವಂತ ಜವಾಬ್ದಾರಿ ನಮಗೆ. ಕಡಮ ದಯವಿಟ್ಟು ಮಾತಾಡೋದು ನೀವು ಮಾತಾಡೋ ಕೆಲಸ ಮಾಡೋದು ಗೊತ್ತಿದೆ ನಮಗೆ. ಸೂಪರ್ವೈಸರ್ ಯಾಸೆ ಕಂಡಕ್ಟರ್ ಯಾಸೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡೋದು ಗೊತ್ತಿದೆ. ಕೆಲಸ ಮಾಡಿಲ್ಲ ಅಂತ ಶಿಸ್ತು ಕ್ರಮ ಮಾಡೋದು ಗೊತ್ತಿದೆ. ನಿಮ್ಮನ್ನ ಗೌರವಿಸುವಾಗಿ ಕೆಲಸ ಕೊಡೋದು ಗೊತ್ತಿದೆ. ಅದಕ್ಕೆ ಸುಮ್ಮನೆ ಮಕ್ಕಳು ಮಾತಾಡಿದಾಗ ಮಾತಾಡೋದು ನೋಡಿ. ದಯವಿಟ್ಟು ಯಾರಿಗೂ ಇಲ್ಲ ಅವಕಾಶ ಇಲ್ಲ. ಏನೋ ದೈಹಿಕವಾಗಿ ನಡಿಲಕ್ಕೆ ಬರೋದಿಲ್ಲ, ಲಾಂಗ್ ಲೀವ್ ಇದ್ದರೆ ಮೇಲ್ನೋಟಕ್ಕೆ ಕಂಡು ಬಂದಾಗ ತಮ್ಮ ಹತ್ರ ನ್ಯೂನತೆಗಳು ಕಾಣ್ತಾ ಇದಾವ. ಸರ್ಕಾರಿ ನೌಕರಿ ಮಾಡದೆ ಸಾಧ್ಯ ಇಲ್ಲ ಅನ್ನೋದವರು, ಬೆಂಗಳೂರು ಇರುವಂತವರು ಮಾತ್ರ ವಿನಾಯಿತಿ ಕೊಡಕ್ಕೆ ಒಂದು ಕಮಿಟಿ ಮಾಡಿದ್ರು. ಅಲ್ಲಿ ಕಮಿಟಿ ಶಿಫಾರಸು ಮಾಡೋದು ಮಾತ್ರ ಅವ್ರಿಗೆ ವಿನಾಯಿತಿ ಸಿಗ್ತದೆ, ಉಳಿದವರಿಗೆ ಯಾರಿಗೂ ಸಿಗೋದಿಲ್ಲ. ಏನಪ್ಪ ನಮ್ಗೆ ಕ್ಯಾನ್ಸಲ್ ಆಗ್ತದೆ, ನಾನು ಅವ್ರ ಕಡೆ ಹೇಳಿದೀನಿ ಇವ್ರ ಕಡೆ ಹೇಳಿದೀನಿ ಅನ್ನುವಂತ ತಪ್ಪು ಕಲ್ಪನೆಯನ್ನ ಇದೇ ಬಿಟ್ಟು. ಯಾಕಂದ್ರೆ ನಮಗೆ 1055 ವೃತ್ತಿದಾರ ಬೇಕು. ಇವತ್ತು ಮಧ್ಯಾಹ್ನ ಟ್ರೈನಿಂಗ್ ಸೇರಿದಾಗ 860 ಜನ ಟೀಚರ್ ಸಿಕ್ಕಿಲ್ಲ ನಮಗೆ. ಈಗ ಸಿಕ್ಕೋರು 860 ಮಾತ್ರ. ಇನ್ನು ನಾವು 200 ಶಿಕ್ಷಕರನ್ನ ಹೊಂದಿಸ್ಬೇಕು. ಜೊತೆಗೆ ವಿವಿಧ ಶಾಲೆಗಳಿಗೆ ಹೋಗ್ತಾ ಇದ್ದೀವಿ. ಇವನ್ SDC FDC ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿ ಬೇರೆ ಬೇರೆ ಕಡೆಗೆಲ್ಲ ಹೋಗ್ತಾ ಇದ್ದೀವಿ. ಹಾಗಾಗಿ ಹಾಕುವವ್ರನ್ನ ಬಿಡಬೇಕು, ಮತ್ತೊಬ್ಬರು ಸೇರೋದು ತೀರಾ ಕಷ್ಟ ಸಾಧ್ಯ. ಒಂದ್ಸಲ ನಮ್ಮ ಜಾಗದಲ್ಲಿ ನೀವು ನಿಂತು ನೋಡಿ. ಸಮರ್ಪಕವಾಗಿ ಗಣತಿ ಮಾಡ್ಬೇಕಾಯ್ತಂದ್ರೆ ಮಾನವ ಸಂಪನ್ಮೂಲಗಳನ್ನು ಕೂಡೀಕರಿಸಬೇಕು. ಎಲ್ಲ ಏರಿಯಾ ಗಣತಿ ಮಾಡಬೇಕು. ನನ್ನ ತಾಲೂಕಿನ ಇಡೀ 1 ಮನೆಗಳನ್ನು ಮಿಸ್ ಆಗಲಾರ್ದ ನೋಡ್ಬೇಕು. ಯಾಕಂದ್ರೆ ಇದು ಪ್ರಜ್ಞಾವಂತ ಸಮಾಜ. ಗೊತ್ತಿರ್ಬೇಕು ನಮಗೆ. ಇದು ಒಳ ಮೀಸಲಾತಿ ಸಮೀಕ್ಷೆ ಮಾಡಿದ್ರೆ ಎಷ್ಟು ಕಷ್ಟ ಆಯ್ತು, ನಮ್ಮ ಶಿಕ್ಷಕರಿಗೆ ಎಷ್ಟು ಕಷ್ಟ ಆಗಿದೆ, ಮತ್ತೆ ಸಮಾಜದಲ್ಲಿ ಎಷ್ಟು ಪ್ರತಿರೋಧ ಬಂದಿದೆ. ಅದಕ್ಕೆಲ್ಲ ಯಾವ ತರ ಸಮರ್ಥವಾಗಿ ಉತ್ತರ ನೀಡಿ ಅವರನ್ನು ಎಲ್ಲಿ ಇಟ್ಟು ಅಲ್ಲೇ ಇಟ್ಟು ನಾವು ಕೆಲಸ ಮಾಡಿದ್ವಿ. ಈಗೂ ಕೂಡ ಬರ್ತದೆ. ಒಬ್ಬೊಬ್ಬನೇ ನಮ್ಮ ಮನೆಗೆ ಬಂದು ಗಣತಿ ಮಾಡಿದ್ರೆ ಅವನು ಟೀಚರಿಗೆ ಒಂದು ಕಂಪ್ಲೇಂಟ್ ಮಾಡೋ ಸಿಚುವೇಶನ್ಸ್ ಇದಾವ. ಆದ್ರೆ ಅವೆಲ್ಲವೂ ಮೆಟ್ಟಿ ನಾವು ಮಾನಸಿಕವಾಗಿ ಧೈರ್ಯದಿಂದ ಮನಸ್ಸು ಮಾಡಿ ಗಣತಿ ಮಾಡಬೇಕು. ಅದಕ್ಕೆ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಇದು ಒಂದು ಕರ್ತವ್ಯದ ಒಂದು ಭಾಗ, ನಮ್ಮ ನೌಕರಿಯ ಒಂದು ಭಾಗ. ಇದಕ್ಕೇನು ಸರ್ಕಾರ ನಿಗದಿಪಡಿಸಿದಂತ ಗೌರವಧನ ಇದೆ. ಬೇರೆ ಎಲ್ಲರೂ ಕೂಡ ತಮಗೆ ಸಕಲದಲ್ಲಿ ಕೊಡ್ತೀವಿ. ನಿಮ್ಮ ಮೇಲೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ ನಿರಂತರವಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನು ನೀವು ಸರ್ ಹೇಳಿದಂಗೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್, ಮಾಸ್ಟರ್ ಟ್ರೈನರ್ ಸದಾಶಿವಪ್ಪ, ಜಿತೇಂದ್ರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ.
ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ ಅಂಬೇಡ್ಕರ್ ನಗರ ಬಡಾವಣೆಯಲ್ಲಿರುವ ಶಕ್ತಿ ದೇವತೆ ಶ್ರೀ ತಾಯಮಾದೇವಿ ದೇವಸ್ಥಾನ ನಿರ್ಮಾಣ ಹಾಗೂ ಬಡಾವಣೆ ಅಭಿವೃದ್ಧಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಭರವಸೆ ನೀಡಿದರು. ಅವರಿಂದು ಅಂಬೇಡ್ಕರ್ ನಗರದ ನಿವಾಸಿಗಳಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ವಾರ್ಡ್ ನಂಬರ್ 3ರಲ್ಲಿರುವ ಶ್ರೀ ತಾಯಮ್ಮಾದೇವಿ ದೇವಸ್ಥಾನ ಈಗಾಗಲೇ ನಿರ್ಮಾಣದ ಹಂತದಲ್ಲಿದ್ದು, ಬಾಕಿ ಕಾಮಗಾರಿಗೆ ಅನುದಾನದ ಬೇಡಿಕೆ ಇದ್ದು, ವೈಯಕ್ತಿಕವಾಗಿ ಹಾಗೂ ಶಾಸಕರ ವಿವೇಚನಾ ನಿಧಿಯಿಂದ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಬಡಾವಣೆಯ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಇತರೆ ಸಮಸ್ಯೆಗಳಿಗೆ ಮುಂದಿನ KKRDB ಅನುದಾನದಲ್ಲಿಯೂ ಅನುದಾನ ನೀಡಿ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರು. ಸ್ವಲ್ಪ ಸೈಡಿಲ್ಲ ಮಾಡಿ ಬರ್ರಿ ವಾರ್ಡ್ ನಂಬರ್ 3ರ ಅಂಬೇಡ್ಕರ್ ನಗರ ಮತ್ತು ಪಕ್ಕದ ಬಡಾವಣೆಗಳ ಎಲ್ಲ ನಾಗರಿಕರು ಇಲ್ಲಿಗೆ ನನ್ನನ್ನು ಆಹ್ವಾನಿಸಿ ಇಲ್ಲಿ ಭಾಳ ಅತ್ಯಂತ ಭಕ್ತಿ ಭಾವನೆಯಿಂದ ಎಲ್ಲರೂ ಕೂಡಿ ಶಕ್ತಿ ದೇವತೆಯ ತಾಯಮ್ಮ ಗುಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಅಂತಿಮ ಹಂತದಲ್ಲಿದೆ. ಆ ದೇವಸ್ಥಾನ ನಿರ್ಮಾಣಕ್ಕೆ ಇನ್ನೂ ಉಳಿದಂಥ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಾನಿವತ್ತು ಬಡಾವಣೆಗೆ ಭೇಟಿ ನೀಡಿ ತಾಯಮ್ಮ ದೇವಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ಇದೆ. ಮಹಿಳೆಯರು ಎಲ್ಲ ಇಲ್ಲಿನ ನಾಗರಿಕರು, ಹಿರಿಯರು, ಯುವಕರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಎಲ್ಲರೂ ಕೂಡ ಇಲ್ಲಿ ಬಂದು ತಾಯಮ್ಮ ದೇವಿಯ ಒಂದು ಗುಡಿಯನ್ನು ಕಟ್ಟಲಿಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ನಾನು ಕೂಡ ನನ್ನ ಅನುದಾನದಲ್ಲಿ ಮತ್ತು ವೈಯಕ್ತಿಕವಾಗಿ ಕೂಡ ನಾನು ದೇವಸ್ಥಾನದ ಉಳಿದ ಕಾಮಗಾರಿಗಳಿಗೆ ಸಹಕಾರಿಯಾಗಿರ್ತೇನೆ ಮತ್ತು ಅನುದಾನ ನೀಡುತ್ತೇನೆ ಅಂತೇಳಿ ಈ ಸಂದರ್ಭ ಹೇಳ್ತಾ, ಇದಲ್ಲದೆ ಈ ಬಡಾವಣೆಯ ಮೂಲಭೂತ ಸೌಕರ್ಯಗಳು ಏನೇನಿವೆ ಅಂತೇಳಿ ನಾನು ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ KKRDB ಅನುದಾನದಲ್ಲಿ ಈ ಬಡಾವಣೆಯಲ್ಲಿ ರಸ್ತೆ, ಒಳಚರಂಡಿ ಮತ್ತು ಚರಂಡಿ ಕಾಮಗಾರಿಗಳನ್ನು ನಾನು ಕೈಗೊಳ್ಳಲಿಕ್ಕೆ ಈಗಲೇ ನಾನು ಈ ಸಂದರ್ಭದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಭರವಸೆ ನೀಡುತ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಸಂದರ್ಭದಲ್ಲಿ ವೆಂಕಟೇಶ್ ಮೇಸ್ತ್ರಿ, ಮಲ್ಲೇಶ್ ಮೇಸ್ತ್ರಿ, ಕುಮಾರ್, ಗೋವಿಂದರಾಜ್ ಹೊಸೂರ್, ಸುಂಕಪ್ಪ, ಸೋಲಾಪುರ್ ಹನುಮಂತ, ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ನಾಯಿಂದ ನಾಯ್ದಾರ ಸೇರಿದಂತೆ 28 ಉಪಪಂಗಡಗಳು ಕ್ರಮ ಸಂಖ್ಯೆ 1561ರಲ್ಲಿ ಸವಿತಾ ಎಂದು ಬರೆಸಬೇಕೆಂದು ಸವಿತಾ ಸಮಾಜದ ಮುಖಂಡ ವಿಜಯ ಭಾಸ್ಕರ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 22ರಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಗಣತಿ ಪ್ರಾರಂಭವಾಗಲಿದ್ದು, ಗಣತಿಗೆ ಬರುವ ಗಣತಿದಾರರಿಗೆ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಸವಿತಾ ಎಂದು ಬರೆಸಬೇಕು. ಅಜಾಮ ಎಂಬ ಪದ ನಿಷೇಧಿಸಲಾಗಿದ್ದರಿಂದ ಸವಿತಾ ಎಂದು ಬರೆಸಬೇಕು ಎಂದು ತಿಳಿಸಿದರು. ಮೈಸೂರು ಮಹಾರಾಜರ ಕಾಲದಿಂದಲೂ ಸವಿತಾ ಸಮಾಜ ಅಸ್ತಿತ್ವದಲ್ಲಿದೆ. ಆದರೆ ಕ್ಷೌರಿಕ ವೃತ್ತಿಯನ್ನು ಮಾಡುವ ಹಡಪದರು ಪ್ರತ್ಯೇಕವಾಗಿ ಬರೆಸುತ್ತಿದ್ದಾರೆ. ಆಹಾರ ಪದ್ಧತಿ ಆಚರಣೆಗಳಲ್ಲಿ ಭಿನ್ನತೆ ಇದ್ದು ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಲು ಬಯಸಿದ್ದರಿಂದ ಹಡಪದ
ಶಾರದಾ ಎಂದು ಬರೆಸುತ್ತಿದ್ದಾರೆ. ನಮ್ಮ ಸಮಾಜದ ಉಪಪಂಗಡಗಳು ಸವಿತಾ ಎಂದು ಬರೆಸಬೇಕು. ಗಣತಿಯಲ್ಲಿ ಅನೇಕ ಗೊಂದಲಗಳಿವೆ. ಕ್ರಿಶ್ಚಿಯನ್ ಎಂದು ಸೇರ್ಪಡೆ ಮಾಡಿರುವ ಕುರಿತು ಆಕ್ಷೇಪಣೆ ಸಲ್ಲಿಸಲಾಗಿದೆ ಎಂದರು. ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ನಡೀತಾ ಇದೆ. ವಿಶೇಷವಾಗಿ ಇದರಲ್ಲಿ 1561 ಕ್ಯಾಸ್ಟ್ಗಳನ್ನು ಉಲ್ಲೇಖ ಮಾಡಿದೆ. 1561 ಕ್ಯಾಸ್ಟ್ಗಳನ್ನು ಉಲ್ಲೇಖ ಮಾಡಿದೆ. ಮತ್ತು ಇನ್ನೂ ಒಂದು 4 ಶಾಸನಗಳು ಕೊಟ್ಟಿದ್ದಾರೆ. ಜಾತಿ ಗೊತ್ತಿಲ್ಲ ಅನ್ನುವಂಥದ್ದು, ಇನ್ನೊಂದು ಹೇಳಲು ಇಚ್ಛಿಸದೇ ಇರುವಂಥದ್ದು, ಇನ್ನೊಂದು ಇಷ್ಟ ಇಲ್ಲ ಅನ್ನುವಂಥದ್ದು ಕೂಡ ಇದರಲ್ಲಿ ಸೇರಿಸಿದೆ. ಮತ್ತು ಈ ಒಂದು ಜಾತಿ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಇದರಲ್ಲಿ 110 ಒಂದು ಬುಕ್ಲೆಟ್ ಇದೆ. ಅದರಲ್ಲಿ ಒಳ್ಳೆಯ ರೀತಿಯ ಮಾನದಂಡಗಳನ್ನು ಒಳಗೊಂಡಿರುವಂಥ ಒಂದು ಸಮೀಕ್ಷೆ ಇದೆ ಅಂತ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ. ಆದರೂ ಕೂಡ ಕೆಲವು ನ್ಯೂನತೆಗಳು ಕೂಡ ಅದರಲ್ಲಿ ಇದ್ದಾವೆ. ಉದಾಹರಣೆ ಹೇಳಬೇಕಾದ್ರೆ 48 ಕ್ಯಾಸ್ಟ್ಗಳಿಗೆ ಕ್ರಿಶ್ಚಿಯನ್ಸ್ ಅನ್ನುವ ಶಬ್ದವನ್ನು ಸೇರಿಸಿದ್ದಾರೆ. ಅದು ನಮ್ಮದು ಸವಿತಾ ಸಮಾಜವಾಗಿ ನಮ್ಮದು ವಿರೋಧ ಇದೆ ಅನ್ನುವಂಥದ್ದು ಇಷ್ಟು ಖಂಡಿತ. ವಿಶೇಷವಾಗಿ ಸವಿತಾ ಸಮಾಜದ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಈ ಸಮಾಜವನ್ನು ಅತಿ ಪುರಾತನದಿಂದ ನಾಯಿಂದ ಅಥವಾ ಇನ್ನೊಂದು ಪದ ಅದು ಸರ್ಕಾರ ನಿಷೇಧ ಮಾಡಿದೆ, ಅದನ್ನು ಹೇಳಕ್ಕೆ ಬಯಸಂಗಿಲ್ಲ. ಆ ಶಬ್ದ ಕೂಡ ಸರ್ಕಾರ ಗೆಜೆಟ್ನಿಂದ ತೆಗೆದು ಹಾಕಿ ಸವಿತಾ ಅನ್ನುವಂಥ ಶಬ್ದವನ್ನು ಗೆಜೆಟ್ನಲ್ಲಿ ಉಲ್ಲೇಖ ಮಾಡಿದೆ. ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಕೂಡ ರಾಜ್ಯ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅನ್ನುವಂಥದ್ದು ಕೂಡ ಮಾಡಿದೆ. ಇನ್ನು ಇದೇ ವೇಳೆ ಸಮಾಜದ ಅಧ್ಯಕ್ಷ ವಿ ಗೋವಿಂದ್ ಮಾತನಾಡಿ, ನಗರದಲ್ಲಿ ಸವಿತಾ ಸಮಾಜ ಸದಸ್ಯತ್ವ ಅಭಿಯಾನ ನಡೆಸಲಾಗುತ್ತಿದೆ. ಜೊತೆಗೆ ಸಮೀಕ್ಷೆಯನ್ನ ನಡೆಸಿ ನಗರದಲ್ಲಿ ವಾಸಿಸುವ ಜನರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದರು. ಸದಸ್ಯರ ಅಭಿಯಾನ ಮಾಡಿಕೊಂಡಿದ್ವಿ. ಅದರ ಜೊತೆಗೆ ನಮ್ಮ ಜನರ ಕುಟುಂಬಗಳು ಸದಸ್ಯರು ಎಷ್ಟಿದ್ದಾರೆ ಅದನ್ನು ಸರ್ವೆ ಮಾಡಲಾಗ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಗರದಲ್ಲಿ ಎಷ್ಟಿದೆ ಅಂತೇಳಿ ಮುಂದಿನ ದಿನಗಳನ್ನು ಮಾಡಿ ಹೇಳ್ತೀವಿ. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಲಗಲ್ದಿನ್ನಿ, ವೆಂಕಟೇಶ್ ಬೇಲೂರ್, ಸುಮಾ ಅಶೋಕ್ ಗಸ್ತಿ, ಗಾಯತ್ರಿ, ಡಿ ಸಿತಾರಿ, ರಾಜು, ಭೀಮಣ್ಣ, ಅನಿಲ್ ಉರ್ಕುಂದಿ, ಬಿ ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಹೂಗಾರ ಸಮಾಜದ ಬಾಂಧವರು ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಹೂಗಾರ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ಹೂಗಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಂಕರ್ ಹೂಗಾರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಹೂಗಾರ, ಪೂಜಾರಿ, ಜೀರಾ, ಗುರುವ, ಪೂಜಾರ, ಪೂಲಾರಿ, ಪೋಲಮಾಲಿ, ಮಾಲೆಗಾರ, ತಂಬೋಳಿ ಎಂದೆಲ್ಲ ವಿವಿಧೆಡೆ ಕರೆಯಲಾಗುತ್ತದೆ. 12ನೇ ಶತಮಾನದಿಂದಲೂ ಬಸವಣ್ಣನವರ ತತ್ವಾದರ್ಶಗಳನ್ನ ಪಾಲಿಸಿಕೊಂಡು ಕಾಯಕ ಜೀವಿಗಳಾಗಿ ಜೀವನ ಮಾಡುತ್ತಿರುವ ಹೂಗಾರ ಸಮಾಜ ಕುಲವೃತ್ತಿ ಹೂ ಕಟ್ಟುವುದಾಗಿದೆ. ಪೂಜೆ ಮಾಡುವ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಹೂಗಾರ ಎಂದು ನಮೂದಿಸಬೇಕು ಎಂದರು. ಕುಲಕಸುಬು ಕಾಲಂನಲ್ಲಿ ಹೂಗಾರಿಕೆ, ಪೂಜಾರಿಕೆ ಎಂದು ನಮೂದಿಸಬೇಕೆಂದು ತಿಳಿಸಿದರು. ನಗರ ರಾಜ್ಯದಲ್ಲಿ ಸುಮಾರು 12 ಲಕ್ಷ ಜನ ನಾವೆಲ್ಲ ಇದ್ದೇವೆ. ಆ 12 ಲಕ್ಷ ಜನ ಬಹಳ ಸಂಘಟಿತರಾಗಿದ್ದೀವಿ ನಾವೆಲ್ಲ. ತುಂಬ ಯಾವುದೇ ಭೇದ ಭಾವಗಳಿದೆ. ಸಮಾಜದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಪ್ರಾಮಾಣಿಕತೆಯಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಅಖಿಲ ಕರ್ನಾಟಕ ಮಹಾ ಸೇವಾ ಮಹಾಸಭಾ ನಾನು ಮನವಿ ಮಾಡಿಕೊಂಡಿದ್ದೇನೆ. ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಈ 2025ರ ಮನೆ ಸಮೀಕ್ಷೆಯನ್ನು ಇದೇ ದಿನಾಂಕ 22/9/2025ರಿಂದ ಅಕ್ಟೋಬರ್ 7ರವರೆಗೆ ಈ ರಾಜ್ಯಾದ್ಯಂತ ಈ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಂಡು, ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವೃತ್ತಿ ಬದುಕಿನ ಜೊತೆಗೆ ಇನ್ನಿತರ ಎಲ್ಲ ಸೇವೆಗಳನ್ನ ಮಾಡ್ತಾ ವೃತ್ತಿಯಿಂದಲೇ ಒಂದು ಅನುವರ್ತನಾಮವನ್ನು ಪಡೆದಂತ ನಾವು ಹೂಪತ್ರಿ ಕೊಡುವಂತಹ ಕಾಯಕದಿಂದ ನಾವೆಲ್ಲ ಹೂಗಾರಿಸಿಕೊಂಡಿದ್ದೇವೆ. ಮತ್ತೆ ನಾವೆಲ್ಲ ನಿಜವಾದ ಗ್ರಾಮ ಜೀವನದ ಕಸುಬುದಾರ. ನಾವು ದಂಡೆ, ಬಾಸಿಂಗಲ್ ತಯಾರಿಸ್ತಕ್ಕಂಥದ್ದು, ಹಾಗೆ ಚರ್ಮವಾದ್ಯ ನುಡಿಸುವಂಥದ್ದು.
ಈ ಸಂದರ್ಭದಲ್ಲಿ ಹೂಗಾರ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್, ಮಲ್ಲಪ್ಪ ಹೂಗಾರ್, ವೀರೇಶ್ ಮಸ್ಕಿ, ಭೀಮಣ್ಣ, ವೆಂಕಣ್ಣ, ಶಶಿಧರ್ ಹೂಗಾರ್, ಬಸವರಾಜ್ ವೀರಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಪಿಂಜಾರ ಸಮುದಾಯದ ಜನರು ಧರ್ಮದ ಕಾಲಂನಲ್ಲಿ ಇಸ್ಲಾಂ, ಜಾತಿ ಕಾಲಂನಲ್ಲಿ ಪಿಂಜಾರ ಎಂದು ಬರೆಸುವಂತೆ ಪಿಂಜಾರ ನದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಾಬ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ನದಾಫ್, ಪಿಂಜಾರ ಎಂದೆಲ್ಲ ಕರೆಸಿಕೊಳ್ಳುವ ಸಮಾಜದ ಜನರು ಗಣತಿಯಲ್ಲಿ ಪಿಂಜಾರ ಎಂದು ಬರೆಸಬೇಕು, ಕಲಂ ನಂಬರ್ 9ರಲ್ಲಿ ಪಿಂಜಾರ ಅಥವಾ ನದಾಫ್ ಎಂದು ಬರೆಸಬೇಕು, ಅನಗತ್ಯ ಗೊಂದಲಗಳಿಗೆ ಅವಕಾಶ ನೀಡದೆ ಒಂದೇ ಜಾತಿ ಉಪಪಂಗಡದ ಹೆಸರು ಬರೆಸಬೇಕು ಎಂದರು. ನಮ್ಮ ಕುಲ ಕಸುಬು ಏನಪ್ಪಾ ಅಂತಂದಾಗ ಹತ್ತಿ ಶುದ್ಧಗೊಳಿಸುವುದು ಅಂತೇಳಿ ಯಾವುದೇ ಬಗೆ ಕೀಳಾಗಬಾರ್ದು ಅಂತೇಳಿ ಈ ಮೂರು ಏನು ಪಾಯಿಂಟ್ಗಳಿದ್ದಾವೆ ಸರಿಯಾದ ರೀತಿಯಲ್ಲಿ ಬಳಸ್ಬೇಕಂತೇಳಿ ಇದನ್ನ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಎಲ್ಲಾ ಸಮಾಜದವರ ಹತ್ರ ವಿನಂತಿಸಿಕೊಳ್ತೀವಿ. ಇಸ್ಲಾಂ ಧರ್ಮ, ಇಸ್ಲಾಂ ಧರ್ಮದಲ್ಲಿ ಉಪಜಾತಿ ಪಿಂಜಾಬ್. ಒಂದು ಜಾರ್ಖಂಡ್ ಅನ್ವಯಿಗಳು ಈಗ ಹಿಂದೂಗಳಲ್ಲಿ ಕೆಲವೊಂದು ಪಂಗಡಗಳು ಹೆಂಗಿವೆ ಆಗ ಇಸ್ಲಾಂ ಅನ್ವಯಿಗಳಲ್ಲಿ ಅಲೆಮಾರಿ ಜನಾಂಗ. ಸರ್ ನಾವು ಪ್ರವರ್ಗ ಒಂದರಲ್ಲಿ ನಾವು ಬರ್ತೀವಿ ಸರ್ ಪಿಂಜಾರ ಅಂತೇಳಿ ಆಲ್ರೆಡಿ ಅದೇ ಸರ್ಟಿಫಿಕೇಟ್ ನಾವು ತಗೊಂಡು ಒಬಿಸಿ ಒಬಿಸಿ ಪ್ರವರ್ಗ ಒಂದರಲ್ಲಿ ಬರ್ತೀವಿ ಸರ್. ಒಂದು ಮುಸ್ಲಿಂ ಜಾತಿ, ಪಿಂಜಾರ್ ಒಂದು ಜಾತಿ, ಇಸ್ಲಾಂ ಅಂದ್ರೆ ಎಲ್ಲ ಬಂತು ಟೋಟಲ್. ಇಸ್ಲಾಂ ಹಿಂದೂ ಅಂತ ಹೆಂಗ ಹಿಂದೂದಾಗ ಹಿಂದೂ ಲಿಂಗಾಯಿತು, ಹಿಂದೂ ಹಿಂದೂ ಬರ್ತಾರ ಆ ಟೈಪ್ ಹಿಂದೂ ಇಸ್ಲಾಂ ಈ ಸಂದರ್ಭದಲ್ಲಿ ಹಸನ್ ಅಂಜಾಳ್, ಕಾಸಿಂ ಸಾಬ್, ಜಾವೇದ್, ಖಾದರ್ ಸಾಬ್ ಸೇರಿ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕನ್ನಡದಲ್ಲಿ 6ನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಒತ್ತು, ಎನ್ಎಸ್ ಬೋಸರಾಜು. ಮಹಿಳಾ ಆಯೋಗದಿಂದ ಸಂವಾದ, ಡಿಸಿ ಎಸ್ಪಿ ಸಿಇಒ ಗೈರು, ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ ನಾಗಲಕ್ಷ್ಮಿ ಚೌಧರಿ. ಮಹಿಳೆಯರಿಂದ ದೂರುಗಳ ಮಹಾಪೂರ. ಸೆಪ್ಟೆಂಬರ್ 22ರಿಂದ ಹಿಂದುಳಿದ ವರ್ಗಗಳ ಗಣತಿ, ಸಮರ್ಪಕ ಮಾಹಿತಿ ಸಂಗ್ರಹಿಸಿ ಸುರೇಶ್ ವರ್ಮಾ. ವಾರ್ಡ್ ನಂಬರ್ 3ರಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ಗೆ ಸನ್ಮಾನ, ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ. ಹಿಂದುಳಿದ ವರ್ಗಗಳ ಗಣತಿ, ಸವಿತಾ ಸಮಾಜ ಎಂದು ಬರೆಸಿ ವಿಜಯ ಭಾಸ್ಕರ್ ಇಟಗಿ. ಹಿಂದುಳಿದ ವರ್ಗಗಳ ಗಣತಿ, ಹೂಗಾರ ಎಂದು ಬರೆಸಿ ಶಂಕರ್ ಹೂಗಾರ್. ಮತ್ತು ಹಿಂದುಳಿದ ವರ್ಗಗಳ ಗಣತಿಯಲ್ಲಿ ಪಿಂಜಾರ್ ನದಾಫ್ ಎಂದು ಬರೆಸಿ ಇಮ್ರಾನ್ ಬಡೇಸಾಬ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.